Hello friends, welcome back to the session Alternating Current Part 2. So now last session ಏನು ಕಲ್ತಿದ್ವಿ ಇಂಟ್ರೊಡಕ್ಷನ್ ಫೇಸರ್ ಡಯಾಗ್ರಾಮ್ಸ್ AC current across resistor capacitor and inductor AC across LCR circuit. So ನಾವು ಇವತ್ತೇನು ಕಲಿಯೋಣ ಅಂದ್ರೆ resonance, half power frequency, bandwidth and quality factor. Next sharpness of resonance and power dissipated and power factor. So first resonance ಅಂದ್ರೆ ಏನು ಅಂತ ನೋಡೋಣ. So what is resonance? When external frequency matches with the natural frequency of the circuit, then amplitude of the current flowing through the circuit will be maximum. So ಇದು ಆಕ್ಚುಲಿ ಇಲ್ಲೇ ನಡೆಯುತ್ತೆ ಅನ್ನೋಕ್ಕಿಂತ ರೆಸನೆನ್ಸ್ ಅನ್ನ ನಾವೇನು ಕಲ್ತಿದೀವಿ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಸೊ ಸೌಂಡ್ ವೇವ್ಸ್ ಚಾಪ್ಟರ್ ನಾವು ಕಲ್ತಿದ್ವಿ ರೆಸನೆನ್ಸ್ ಅಂದ್ರೆ ಏನಂತ. ಸಪೋಸ್ ಅಲ್ಲಿ ನಿಮ್ ಎನ್ ಸಿ ಆರ್ ಟಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಫಸ್ಟ್ ಇಯರ್ ಪಿ ಯು ಸಿ ಅಲ್ಲಿ. ಸೊ ಬ್ರಿಡ್ಜ್ ಮೇಲೆ ಸೋಲ್ಜರ್ಸ್ ಮಾರ್ಚ್ ಮಾಡ್ತಾ ಹೋಗ್ಬೇಕಾದ್ರೆ ಜೋರಾಗೆ ಸೊ ಬ್ರಿಡ್ಜ್ ಏನೋ ಅಲ್ಲಾಡ್ತಾ ಇತ್ತು ಅಂತ. ಸೊ ಏನಕ್ಕಂದ್ರೆ ಯಾವುದೇ ಒಂದು ಮೆಟೀರಿಯಲ್ ತನ್ನದೇ ಆದಂತ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ನೀವು ಏನಾದ್ರು ಅದೇ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ಹಂಗೆ ಸೌಂಡ್ ಅಥವಾ ಅದೇ ಫ್ರೀಕ್ವೆನ್ಸಿನ ನೀವು ಎಕ್ಸ್ಟರ್ನಲ್ ಕೊಟ್ರೆ ಹೊರಗಡೆಯಿಂದ ಕೊಟ್ರೆ ಸೊ ಆ ಒಂದು ಬಾಡಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಲ್ಲಿ ವೈಬ್ರೇಟ್ ಆಗುತ್ತೆ. ಸಪೋಸ್ ಗ್ಲಾಸ್ ಇದೆ, ಸೊ ನೀವೇನಾದ್ರೂ ಜೋರಾಗಿ ಸೌಂಡ್ ಇಟ್ಕೊಂಡು ಹಾಡು ಕೇಳ್ತಾ ಇದ್ರೆ ಮನೆಯಲ್ಲಿ ಸೊ ಏನಾಗುತ್ತೆ, ಗ್ಲಾಸ್ ಅಲ್ಲಾಡಕ್ ಶುರು ಆಗುತ್ತೆ. ಸೊ ದ್ಯಾಟ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ರೆಸೊನೆನ್ಸ್. ಸೊ ಇಲ್ಲೇನಂದ್ರೆ ಈ ಸರ್ಕ್ಯೂಟ್ ಮುಖಾಂತರ ಈ ಸರ್ಕ್ಯೂಟ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಆಲ್ಟರ್ನೇಟಿಂಗ್ ಕರೆಂಟ್ ಫ್ರೀಕ್ವೆನ್ಸಿ. ಸೊ ಆ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ನಾವೇನಾದ್ರೂ ಎಕ್ಸ್ಟರ್ನಲ್ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದ್ರೆ ಸೊ ದೆನ್ ದೇರ್ ವಿಲ್ ಬಿ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಸೊ ಈ ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇದರಲ್ಲೊಂದು ಎಲ್ ಸಿ ಆರ್ ಸರ್ಕ್ಯೂಟ್ ಕನ್ಸಿಡರ್ ಮಾಡೋಣ. ಎಲ್ ಇಟ್ ಇಸ್ ಸಿ, ಇದು ಆರ್. ಸೊ ಇದರ ನ್ಯಾಚುರಲ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್. ಇದು ಎಕ್ಸ್ಟರ್ನಲ್ ವೋಲ್ಟೇಜ್ ಸಪ್ಲೈ ಏನಂದ್ರೆ ವಿ ನಾಟ್ ಸೈನ್ ಒಮೆಗಾ ಟಿ and I is equal to I naught sin omega t minus phi or plus phi. ಸೊ ಇಲ್ಲಿ ನಾವು ಮೈನಸ್ ಫೈ ನ ಕನ್ಸಿಡರ್ ಮಾಡಿ. ಫೈ ಏನಕ್ಕಂದ್ರೆ ಫೇಸ್ ಡಿಫರೆನ್ಸ್. ಸೊ ನಾವು ಎಲ್ ಸಿ ಆರ್ ಯೂಸ್ ಮಾಡೋದ್ರಿಂದ ಎಲ್ ಮತ್ತೆ ಸಿ ಕೆಪಾಸಿಟರ್ ಮತ್ತೆ ಇಂಡಕ್ಟರ್ ಯೂಸ್ ಮಾಡಿರೋದ್ರಿಂದ ದೇರ್ ವಿಲ್ ಬಿ ಸಮ್ ಫೇಸ್ ಡಿಫರೆನ್ಸ್. ಸೊ ವೋಲ್ಟೇಜ್ಗೆ ಫೇಸ್ ಡಿಫರೆನ್ಸ್ ಇದ್ದೇ ಇರುತ್ತೆ, ಅಥವಾ ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಆಗಿರ್ಬೋದು. ಇಲ್ಲಿ ಮೈನಸ್ ಏನಕ್ಕಂದ್ರೆ ಇದನ್ನ ನಾವು ಮೋರ್ ಇಂಡಕ್ಟಿವ್ ಸರ್ಕ್ಯೂಟ್ ಆಗಿ ಕನ್ಸಿಡರ್ ಮಾಡಿದ್ವಿ, ಅಂದ್ರೆ ಇದರಲ್ಲಿ ಇಂಡಕ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ I will be lagging, therefore it is minus 5. So resonance ಅಲ್ಲಿ ಏನಾಗುತ್ತೆ, ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್. ಅಂದ್ರೆ ಈ ಎಕ್ಸ್ಟರ್ನಲ್ ಫ್ರೀಕ್ವೆನ್ಸಿ ಒಮೆಗಾ ಈ ನ್ಯಾಚುರಲ್ ಫ್ರೀಕ್ವೆನ್ಸಿ ಒಮೆಗಾ ನಾಟ್ ಗೆ ಮ್ಯಾಚ್ ಆಗುತ್ತೆ. therefore ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್ and I naught will be I naught maximum if I is equal to V naught by Z. ಸೊ I naught ಜಾಸ್ತಿ ಇರಬೇಕಂದ್ರೆ Z ಕಡಿಮೆ ಇರಬೇಕು, ಯಾಕಂದ್ರೆ ಡಿನಾಮಿನೇಟರ್ ಕಡಿಮೆ ಆದಂಗೆಲ್ಲ ನ್ಯೂಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ Z will be minimum. ಮಿನಿಮಮ್ ಅಂದ್ರೆ ಏನಾಗ್ಬೋದು, ಎರಡು ಕ್ಯಾನ್ಸಲ್ ಮಾಡಿದ್ರೆ ಸೊ ಎರಡನ್ನ ಇಕ್ವೇಟ್ ಮಾಡಿದ್ರೆ ಇದು 0 ಆಗುತ್ತೆ. therefore minimum will be r square under root ಅಂದ್ರೆ r. At resonance xl will be is equal to xc. so z minimum will be r. so I naught max is equal to v naught by r if xl is equal to xc. so xl ಮತ್ತೆ xc ಈಕ್ವೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, omega naught l is equal to 1 by omega naught c. hence omega naught square is equal to 1 by root lc. so what will be the natural frequency of this circuit ಅಂದ್ರೆ 1 by root LC ಅಂತ, and frequency 1 by 2 pi root LC. so ಇದು angular frequency omega naught, ಇದು frequency that is 1 by f is equal to, ಯಾಕಂದ್ರೆ ಒಮೆಗಾ ಮತ್ತೆ f ಗೆ ನಮ್ಮ ರಿಲೇಷನ್ ಗೊತ್ತು, ಒಮೆಗಾ is equal to 2 pi f. ಸೊ ಇದರಿಂದ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಗ್ರಾಫ್ ನೋಡೋದಾದ್ರೆ ವ್ಯಾಲ್ಯೂ ನಾವೇನಾದ್ರೂ ಕರೆಂಟ್ ವ್ಯಾಲ್ಯೂ ಇದು y ಆಕ್ಸಿಸ್ ಅಲ್ಲಿ, x ಆಕ್ಸಿಸ್ ಅಲ್ಲಿ ಒಮೆಗಾ ವ್ಯಾಲ್ಯೂ. ಸೊ ಒಮೆಗಾ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು at a particular point. ಅಂದ್ರೆ ಯಾವಾಗ ಒಮೆಗಾ ನಾಟ್ ಗೆ ಮ್ಯಾಚ್ ಆಗುತ್ತೋ ಸೊ ಆ ಟೈಮಲ್ಲಿ ಏನಿದೆ ಕರೆಂಟ್ ಇಟ್ ಈಸ್ ಮ್ಯಾಕ್ಸಿಮಮ್ ಪೀಕ್ ಕರೆಂಟ್. ಸೊ ಜಾಸ್ತಿ ಆಗುತ್ತೆ, ನಾವು ಮತ್ತೆ ಕಡಿಮೆ ಅಥವಾ ಹೆಚ್ಚು ಮಾಡಿದ್ರೆ ಮತ್ತೆ ಕೆಳಗಡೆ ಇಳಿದು ಹೋಗುತ್ತೆ ಕರೆಂಟ್. ಸೊ ನೆಕ್ಸ್ಟ್ ಹಾಫ್ ಪವರ್ ಫ್ರೀಕ್ವೆನ್ಸಿ. ಸೊ ಹಾಫ್ ಪವರ್ ಫ್ರೀಕ್ವೆನ್ಸಿ ಏನಂದ್ರೆ ಇಟ್ ಇಸ್ ಅ ಫ್ರೀಕ್ವೆನ್ಸಿ ಅಟ್ ವಿಚ್ ಪವರ್ ಡಿಸಿಪಿಯೇಟೆಡ್ ಇನ್ ದ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಪವರ್ ಡಿಸಿಪಿಯೇಟೆಡ್ ದ ಸರ್ಕ್ಯೂಟ್ ಡ್ಯೂರಿಂಗ್ ದ ರೆಸೊನೆನ್ಸ್. ಸೊ ಹಾಫ್ ಪವರ್ ಫ್ರೀಕ್ವೆನ್ಸಿ ಏನಂದ್ರೆ ನಾರ್ಮಲ್ ಆಗಿ ಎಷ್ಟು ಪವರ್ ಡಿಸಿಪೇಟ್ ಆಗುತ್ತೋ ಒಂದು ಸರ್ಕ್ಯೂಟ್ ಅಲ್ಲಿ, ಸೊ ರೆಸೊನೆನ್ಸ್ ಅಲ್ಲಿ ಎಷ್ಟು ಪವರ್ ಡಿಸಿಪೇಟ್ ಆಗುತ್ತೋ ಅದರ ಅರ್ಧದಷ್ಟು ಡಿಸಿಪೇಟ್ ಆದ್ರೆ ದಟ್ ಫ್ರೀಕ್ವೆನ್ಸಿ ಆ ಟೈಮ್ ಅಲ್ಲಿ ಆ ಫ್ರೀಕ್ವೆನ್ಸಿ ಅಲ್ಲಿ ಎಷ್ಟು ಪವರ್ ಡಿಸಿಪೇಟ್ ಆಗಿರುತ್ತೋ ಅದನ್ನ ನಾವು ಹಾಫ್ ಪವರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಅಂದ್ರೆ ರೆಸೊನೆನ್ಸ್ ಹಾಫ್ ಫಿನಾಮಿನಾ ರೆಸೊನೆನ್ಸ್ ಟೈಮ್ ಅಲ್ಲಿ ಎಷ್ಟು ಪವರ್ ಡಿಸಿಪೇಟ್ ಆಗುತ್ತೋ ಅದರ ಅರ್ಧದಷ್ಟು ಏನಾದ್ರೂ ಡಿಸಿಪೇಟ್ ಆದ್ರೆ ದಟ್ ಈಸ್ ಕಾಲ್ಡ್ as ಹಾಫ್ ಪವರ್ ಫ್ರೀಕ್ವೆನ್ಸಿ, ಆರ್ ಇಟ್ ಇಸ್ ಅ ಫ್ರೀಕ್ವೆನ್ಸಿ ಅಟ್ ವಿಚ್ ಕರೆಂಟ್ ಈಸ್ ಈಕ್ವಲ್ ಟು 1 by root 2 times of the maximum amplitude current. ಅಥವಾ ಈ ಯಾವ ಫ್ರೀಕ್ವೆನ್ಸಿಯಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಕರೆಂಟ್ ನ 1 by root 2 times ಇರುತ್ತೋ ಆ ಫ್ರೀಕ್ವೆನ್ಸಿನ ಆ ಫ್ರೀಕ್ವೆನ್ಸಿನ ನಾವೇನಂತ ಕರಿತೀವಿ, ಹಾಫ್ ಪವರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಡಯಾಗ್ರಾಮ್ ಅಲ್ಲಿ
F1 ಮತ್ತೆ F2 ಆರ್ ಕಾಲ್ಡ್ as ಹಾಫ್ ಪವರ್ ಫ್ರೀಕ್ವೆನ್ಸಿ. ಏನಕ್ಕಂದ್ರೆ ಐ ನ ವ್ಯಾಲ್ಯೂ ಎಷ್ಟಿದೆ ಈ ಫ್ರೀಕ್ವೆನ್ಸಿ ಟೈಮ್ ಅಲ್ಲಿ, ದಟ್ ಈಸ್ ಐ ಮ್ಯಾಕ್ಸಿಮಮ್ ಬೈ √2. ವಾಟ್ ಈಸ್ ಬ್ಯಾಂಡ್ ವಿಡ್ತ್? ಸೊ ಬ್ಯಾಂಡ್ ವಿಡ್ತ್ ಏನಂದ್ರೆ ಇಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಟೂ ಹಾಫ್ ಪವರ್ ಫ್ರೀಕ್ವೆನ್ಸಿ. ಸೊ ಎರಡು ಹಾಫ್ ಪವರ್ ಫ್ರೀಕ್ವೆನ್ಸಿ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ನಾವು ಬ್ಯಾಂಡ್ ವಿಡ್ತ್ ಅಂತ ಕರೀತೀವಿ. ಸೊ F1 ಮೈನಸ್ F2 ಈ ಡಿಸ್ಟೆನ್ಸ್ ಇಟ್ ಈಸ್ ಡೆಲ್ಟಾ ಎಫ್, ಇದು ಡೆಲ್ಟಾ ಎಫ್. ಸೊ ಈ ಎರಡನ್ನ ಆಡ್ ಮಾಡಿದ್ರೆ ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ, ಈ ಡೆಲ್ಟಾ ಎಫ್ ಪ್ಲಸ್ ಡೆಲ್ಟಾ ಎಫ್, ದಟ್ ಈಸ್ 2 ಡೆಲ್ಟಾ ಎಫ್. ನೆಕ್ಸ್ಟ್ ಕ್ವಾಲಿಟಿ ಫ್ಯಾಕ್ಟರ್. ಸೊ ವಾಟ್ ಇಸ್ ಕ್ವಾಲಿಟಿ ಫ್ಯಾಕ್ಟರ್? ಇಟ್ ಇಸ್ ಅ ರೇಷಿಯೋ ಆಫ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಟು ದ ಬ್ಯಾಂಡ್ ವಿಡ್ತ್. ಸೊ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂದ್ರೆ ಒಮೆಗಾ ನಾಟ್ ಬೈ ಬ್ಯಾಂಡ್ ವಿಡ್ತ್, ದಟ್ ಈಸ್ 2 ಡೆಲ್ಟಾ ಎಫ್. ನೆಕ್ಸ್ಟ್ ಕಾನ್ಸೆಪ್ಟ್ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್. ಸೊ ಶಾರ್ಪ್ನೆಸ್ ಅಂದ್ರೆ ಏನಂದ್ರೆ ನಮಗೆ ಇಲ್ಲಿ ಡಿಫೈನ್ ಮಾಡೋಣ. ಈಗ ನೆಕ್ಸ್ಟ್ ಡಿರೈವ್ ಮಾಡ್ಬಿಟ್ಟು ಹೇಳೋಣ. ಸೊ ರೆಸೊನೆನ್ಸ್ ಅಲ್ಲಿ ಏನಾಗುತ್ತೆ, ಒಮೆಗಾ ನಾಟ್ ಇಸ್ ಈಕ್ವಲ್ ಟು 1/√LC ನಾವಿದೆ ಡಿರೈವ್ ಮಾಡಿದ್ವಿ. ಸೊ ಇದು ಡಯಾಗ್ರಾಮ್ ಐ ನಾಟ್ ಮ್ಯಾಕ್ಸ್ ಬೈ √2, ದಿಸ್ ಹಾಫ್ ಪವರ್ ಫ್ರೀಕ್ವೆನ್ಸಿ ಟೈಮ್ ಅಲ್ಲಿ ಇರತಕ್ಕಂಥ ಕರೆಂಟ್, ಇದು ರೆಸೊನೆನ್ಸ್ ಟೈಮ್ ಅಲ್ಲಿ ಇರತಕ್ಕಂಥ ಕರೆಂಟ್. ದಿಸ್ ಇಸ್ ಒಮೆಗಾ 2, ದಿಸ್ ಇಸ್ ಒಮೆಗಾ 1. ಈ ಗ್ಯಾಪ್ ಇದು ಬ್ಯಾಂಡ್ ವಿಡ್ತ್. ಸೊ ಫಾರ್ ಹಾಫ್ ಪವರ್ ಫ್ರೀಕ್ವೆನ್ಸಿ ನಮ್ಗೆ ಏನ್ ಗೊತ್ತು, ಐ ನಾಟ್ ಇಸ್ ಈಕ್ವಲ್ ಟು ಐ ಮ್ಯಾಕ್ಸ್ ಬೈ √2 ಅಂದ್ರೆ ಐ ಮ್ಯಾಕ್ಸಿಮಮ್ ಏನು ವಿ ನಾಟ್ ಬೈ ಅಂಡರ್ √2 ಆರ್. ಸೊ ಐ ನಾಟ್ ಮ್ಯಾಕ್ಸ್ ಅಂದ್ರೆ ವಿ ನಾಟ್ ಬೈ ಆರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್? LCR ಸರ್ಕ್ಯೂಟ್ ಅಲ್ವಾ. ಸೊ LCR ಸರ್ಕ್ಯೂಟ್ ಅಲ್ಲಿ ಇಂಪಿಡೆನ್ಸ್ ಏನು, XL ಮೈನಸ್ XC ದ ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನಾವು ಸಾರಿ ಆ ಟೈಮ್ ಅಲ್ಲಿ ಇದು ದಿಸ್ ಇಸ್ ಏನು ರೆಸೊನೆನ್ಸ್ ಕಂಡೀಷನ್ ಅಲ್ಲಿ, ಇದು ವಿತೌಟ್ ರೆಸೊನೆನ್ಸ್ ಕಂಡೀಷನ್. ಎರಡನ್ನು ಈಕ್ವೇಟ್ ಮಾಡಿದ್ರೆ, ಯಾಕಂದ್ರೆ ಐ ನಾಟ್ ಸೇಮ್ ಇರುತ್ತೆ, ಮ್ಯಾಕ್ಸಿಮಮ್ ಕರೆಂಟ್ ಸೇಮ್ ಇರಬೇಕು. ಸೊ ಎರಡನ್ನು ಈಕ್ವೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಈ ಎಕ್ಸ್ಪ್ರೆಷನ್ ಸಿಗುತ್ತೆ, ದಟ್ ಈಸ್ XL ಮೈನಸ್ XC ಇಸ್ ಈಕ್ವಲ್ ಟು ಆರ್. ಬಟ್ ವಿ ನೋ ದಟ್ ಒಮೆಗಾ 1 ಫಿಗರ್ ಅಲ್ಲಿ ಒಮೆಗಾ 1 ಅಂದ್ರೆ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಡಬ್ಲ್ಯೂ, ಯಾಕಂದ್ರೆ ಒಮೆಗಾ ನಾಟ್ ಇದೆ ಪ್ಲಸ್ ಡೆಲ್ಟಾ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ ಟು ಒಮೆಗಾ 1. ಅಂಡ್ ಒಮೆಗಾ 2 ಅಂದ್ರೇನು, ಒಮೆಗಾ ನಾಟ್ ಮೈನಸ್ ಡೆಲ್ಟಾ ಡಬ್ಲ್ಯೂ. ಸೊ ಒಮೆಗಾ ನಾಟ್ ಇಂದ ನಾವು ಮೈನಸ್ ಡೆಲ್ಟಾ ಡಬ್ಲ್ಯೂ ತೆಗೆದ್ರೆ ವಿ ವಿಲ್ ಗೆಟ್ ಒಮೆಗಾ 2. ಸೊ ನಾವು XL ಮೈನಸ್ XC ಇಸ್ ಈಕ್ವಲ್ ಟು ಆರ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಒಮೆಗಾ 1 L ಮೈನಸ್ 1 ಬೈ ಒಮೆಗಾ 1 C ವಿಚ್ ಇಸ್ ಈಕ್ವಲ್ ಟು ಆರ್. ಅಂಡ್ ಒಮೆಗಾ ಈ ಎರಡು ಏನೋ ಒಮೆಗಾ ಮತ್ತೆ ಒಮೆಗಾ ಅಲ್ಲಿ ನಾವೇನಾದ್ರೂ ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ದಟ್ ಇಸ್ ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ ಇಂಟು ಎಲ್ ಮೈನಸ್ 1 ಬೈ ಒಮೆಗಾ ನಾಟ್ ಮೈನಸ್ ಡೆಲ್ಟಾ ಒಮೆಗಾ ಇಂಟು ಸಿ ವಿಚ್ ಇಸ್ ಈಕ್ವಲ್ ಟು ಆರ್. ಸೊ ನಾವ್ ಎರಡರಲ್ಲೂ ಒಮೆಗಾ ನಾಟ್ ನ ಹೊರಗಡೆ ತೆಗೋಣ, ಕಾಮನ್ ತೆಗೆದ್ರೆ 1 ಪ್ಲಸ್ ಒಮೆಗಾ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್. ಸೊ ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಎರಡರಲ್ಲೂ ನಾವು ಒಮೆಗಾ ನಾಟ್ ನ ಹೊರ ತೆಗ್ದಿದೀವಿ ಇಲ್ಲಿ. ನಾವು ನೆಕ್ಸ್ಟ್ ಏನ್ ಮಾಡೋಣ, ಹಾಗೆ ಸಾಲ್ವ್ ಮಾಡಿದ್ರೆ, ಸೊ ಈಗ ಒಮೆಗಾ ಎಲ್ ಇದೆ, ಒಮೆಗಾ ನಾಟ್ ಎಲ್ ಇದೆ, ಈ ಎಕ್ಸ್ಪ್ರೆಷನ್ ಮೈನಸ್ ಇದನ್ನ ಮೇಲಕ್ಕೆ ಕಳ್ಸಿದ್ರೆ ಒಮೆಗಾ ನಾಟ್ ಸಿ ನ, ಸಾರಿ ಒಮೆಗಾ ನಾಟ್ ನ ಮೇಲಕ್ಕೆ ಕಳ್ಸಿದ್ರೆ ಒಮೆಗಾ ನಾಟ್ ಎಲ್ ಡಿವೈಡೆಡ್ ಬೈ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ವಿಚ್ ಇಸ್ ಈಕ್ವಲ್ ಟು ಆರ್. ಇದು ಏನಕ್ಕಂದ್ರೆ ಎಲ್ ಬರ್ದಿದೀವಿ ನಾವಿಲ್ಲಿ, ನಮ್ಗೆ ಗೊತ್ತು ಒಮೆಗಾ ನಾಟ್ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬೈ ಎಲ್ ಸಿ ಅಂತ. ನಾವು ಒಮೆಗಾ ನಾಟ್ ವಿಲ್ ಬಿ 1 ಬೈ ಎಲ್ ಸಿ ಇಂಟು ಒಮೆಗಾ ನಾಟ್, ಏನಂದ್ರೆ ಒಮೆಗಾ ನಾಟ್ ಸ್ಕ್ವೇರ್ ಅಂದ್ರೆ ಒಮೆಗಾ ನಾಟ್ ಇಂಟು ಒಮೆಗಾ ನಾಟ್. ಸೊ ಇಲ್ಲಿ ಏನಾಗುತ್ತೆ, XL is equal to XC ಇರೋದ್ರಿಂದ therefore omega naught L is equal to 1 by omega naught C. ಸೊ ಇಲ್ಲಿ 1 by omega naught C ಇದೆ, ನಾ ಇದ್ರ ಬದಲು omega naught L ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಈಗ ಮತ್ತೆ omega naught L ನ ಹೊರಗಡೆ ಕಾಮನ್ ತೆಗೆದಿದ್ದೀವಿ. ಸೊ ನಾವು ಇದನ್ನ ರೆಸಿಪ್ರೊಕೇಟ್ ಮಾಡಿದ್ರೆ ದಟ್ ಈಸ್ 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಪವರ್ ಮೈನಸ್ 1. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೋದು, ಮೈನಸ್ 1 ಪವರ್ ನ ಒಳಗಡೆ ತರಬಹುದು. ಸೊ therefore it will be ಮೈನಸ್ 1 ಪವರ್ ನ ಒಳಗಡೆ ತಂದ್ರೆ 1 minus delta omega by omega naught which is equal to r. ನಾವು ಆಡ್ ಮಾಡಬಹುದು, ಎರಡನ್ನು ಆಡ್ ಮಾಡಿದ್ರೆ, ಸೊ ಆಡ್ ಮಾಡಿದ್ರೆ ನಮಗೆ ಸಿಗುತ್ತೆ ಒಮೆಗಾ ನಾಟ್ ಎಲ್ ಇಂಟು 2 ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ವಿಚ್ ಇಸ್ ಈಕ್ವಲ್ ಟು ಆರ್. ಅಂಡ್ ನಾವೆಲ್ಲಾದ್ರೂ ರಿಅರೇಂಜ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಎಲ್ ಬೈ ಆರ್. ಬಟ್ ಕ್ಯೂ ಅಂದ್ರೆ ಒಮೆಗಾ ನಾಟ್ ಹಿಯರ್ ಈಸ್ 1 ಬೈ ರೂಟ್ ಎಲ್ ಸಿ. ಒಮೆಗಾ ನಾಟ್ ಅಂದ್ರೆ ಏನೋ ವ್ಯಾಲ್ಯೂ 1 ಬೈ ರೂಟ್ ಎಲ್ ಸಿ into 1 by r into L. So which is equal to 1 by r under root L by C. So quality factor ನಾವು ಹೇಗೆ ಬರಿಬಹುದು ಅಂದ್ರೆ 1 by r into under root L by C. And also Q is equal to 1 by omega naught RC. Next power dissipated and power factor. So power dissipated ಅಂದ್ರೆ ಎಷ್ಟು ಪವರ್ ಎಮಿಟ್ ಆಗ್ತಾ ಇದೆ ಸರ್ಕ್ಯೂಟ್ ಅಲ್ಲಿ ಡ್ಯೂ ಟು ದಟ್ ಕರೆಂಟ್ ಫ್ಲೋಯಿಂಗ್ ಅಂದ್ರೆ P average power is equal to IRMS into VRMS into cos phi. So cos phi ಅಂದ್ರೆ ಇಲ್ಲಿ ಪವರ್ ಫ್ಯಾಕ್ಟರ್. ಫಾರ್ ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಅಂದ್ರೆ ಬರೀ ರೆಸಿಸ್ಟರ್ ಸರ್ಕ್ಯೂಟ್ ಅಲ್ಲಿ ಬರೀ ರೆಸಿಸ್ಟರ್ ಒಂದೇ ಇತ್ತಂದ್ರೆ ದೆನ್ phi is equal to 0, ಏನಕ್ಕಂದ್ರೆ ಏನು ಫೇಸ್ ಡಿಫರೆನ್ಸ್ ಇರಲ್ಲ. therefore cos phi is equal to 1. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, ಬರೀ ರೆಸಿಸ್ಟರ್ ಇದ್ರೆ ಸರ್ಕ್ಯೂಟ್ ಅಲ್ಲಿ ಪವರ್ ಆವರೇಜ್ ಪವರ್ is equal to IRMS into VRMS. ಅದೇ ಇಂಡಕ್ಟಿವ್ ಸರ್ಕ್ಯೂಟ್, ಬರೀ ಇಂಡಕ್ಟರ್ ಇದ್ರೆ ಸರ್ಕ್ಯೂಟ್ ಅಲ್ಲಿ
ಫೈ ಇಸ್ ಈಕ್ವಲ್ ಟು ಪೈ ಬೈ ಟು. ಏನಕ್ಕಂದ್ರೆ ಕರೆಂಟ್ ಮತ್ತೆ ವೋಲ್ಟೇಜ್ ಪೈ ಬೈ ಟು ಇಂದ ಡಿಫ್ರೆನ್ಸ್ ಇರುತ್ತೆ, ಲ್ಯಾಗ್ ಆಗ್ತಾ ಇರುತ್ತೆ ಇಂಡಕ್ಟಿವ್ ಸರ್ಕ್ಯೂಟ್ ಕರೆಂಟ್. ದೇರ್ ಫೋರ್ ಈ ಪೈ ಬೈ ಟು ನಾವು ಕಾಸ್ ಫೈ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ, ಕಾಸ್ ಫೈ ವಿಲ್ ಬಿ 0, ಯಾಕಂದ್ರೆ ಕಾಸ್ ಪೈ ಬೈ ಟು 0. ದೇರ್ ಫೋರ್ ಆವರೇಜ್ ಪವರ್ ಇಸ್ 0. ಹಾಗೆ ಕೆಪಾಸಿಟರ್, ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅಲ್ಲೂ ಆವರೇಜ್ ಪವರ್ 0. ಹೆನ್ಸ್ ಇಂಡಕ್ಟಿವ್ ಅಂಡ್ ಕೆಪಾಸಿಟರ್ ಸರ್ಕ್ಯೂಟ್ಸ್ ಆರ್ ಕಾಲ್ಡ್ ಎಸ್ ವ್ಯಾಟ್ಲೆಸ್ ಡಿವೈಸಸ್. ಏನಕ್ಕಂದ್ರೆ ಈ ವ್ಯಾಟ್ಲೆಸ್ ಡಿವೈಸ್ ಏನಕ್ಕಂದ್ರೆ ಈ ಎರಡು ಇಂಡಕ್ಟರ್ ಮತ್ತೆ ಕೆಪಾಸಿಟರ್ ಇಂದ ಏನು ಪವರ್ ಡಿಸಿಪೇಟ್ ಆಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.